ಬೆಳ್ಳುಳ್ಳಿ ತುಪ್ಪದ ಪುರಿ ಒಂದು, ಬೆಳ್ಳುಳ್ಳಿ ತುಪ್ಪದ ಅವಲಕ್ಕಿ ಜಲ್ಲಿ ಜಲ್ಲಿ ಫುಲ್ ಜಲ್ಲಿ. ಅಕೌಂಟ್ ಏನೋ ಸಿಗುತ್ತೇನಪ್ಪ. ಮತ್ತೆ ಜಾಸ್ತಿ ಕಿಲೋಮೀಟರ್ಸ್ ಇಷ್ಟು ಖರಾಬ್ ಆಗಿ ಇಟ್ಕೊಂಡ್ರೆ ಒಳಿಕೆ ಬರ್ತಾರ ಗಾಡಿಗಳು. Hello family members, welcome back to my channel. First of all, don't forget to subscribe my channel. ಹೊರಡೋಣ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ, ಅನಾಥ ರಕ್ಷಕ ಪದ್ಮಾಂಧವ ಗೋವಿಂದ ಗೋವಿಂದ, ಪದ್ಮಪ್ರಿಯ ವೆಂಕಟೇಶ ಗೋವಿಂದ ಗೋವಿಂದ. ಇಂದ ಪಾನ್ ಬರಕ್ಕಿಲ್ದಾರ ಟೈಮೇ ಇಲ್ಲ. ನಾಳೆ ಬಂದ್ಬಿಟ್ಟು ಅಡ್ಮಿಷನ್ ಮಾಡ್ಕೊಂಡ್ಬಿಡೋಣ. ಮಾಸ್ಟರ್ ತಂದಿರೋದು ಮಾಸ್ಟರ್ ತಗೊಂಡು ಅಲ್ಲ, ಕಾಲೇಜ್ ಒಳಗಡೆ ಹೆಂಗ ಹಾಕೊಳಕ್ ಬಿಟ್ಟಿದಾರ ಅವನಿಗೆ. ಮೇನ್ ಅಟೆಂಡರ್ ಕೇಸಲ್ಲ ಅವನ. నా పెర్ఫార్మెన్స్ మీకు నచ్చినట్టయితే స్మాల్ బాస్ అని స్పేస్ ఇచ్చి పద్మశ్రీ PAD MA SRI అని టైప్ చేసి 555555కి SMS చేయండి. ಅಂಕಲ್ ಇವಾಗ ಯಾರೋ ಕೇಶರ್ ಹೇಳ್ದೆ, ಅಂಕಲ್ ಏನಕ್ಕೆ ಬೇಡ ಅಂತ ಹೇಳು. ಏ ಬೇಡ ಫೋನ್ ಯಾವಾಗ್ಲೂ ನಿಮಿಷ ಕಾಲ್ ಗಂಟೆ ಹೊಡೀರಿ ನಿಲ್ಸ್ಬೇಕು. ಕಾಲ್ ಗಂಟೆ ಹೊಡಿತಾನೆ ಇವಾಗ ಓವರ್ಟೇಕ್. ಈ ನನ್ನ ಮಕ್ಕಳಿಗೆ ಅಪ್ಪಲ್ಲೇ ಹೊಡಿಯೋ ಚಟ ಇವ್ರಿಗೆ ಓವರ್ಟೇಕ್. ಅಯ್ಯೋ ಆಯ್ತು ಅಪ್ಪ ಬಂದಿಲ್ಲ. ಇಲ್ಲ ನಾ ತುಪ್ಪದ ಮಂಡಕ್ಕಿ, ಏನದು ಬೆಳ್ಳುಳ್ಳಿ ತುಪ್ಪದ ಪುರಿ ಒಂದು, ಬೆಳ್ಳುಳ್ಳಿ ತುಪ್ಪದ ಅವಲಕ್ಕಿ ಒಂದು. ಎಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಮ ಅಣ್ಣ ಕರ್ಕೊಂಬಂದಿದ್ದಾರೆ. ಇವರೇ ಕಂಡಿಡ್ತಿರೋದು ಇದೆಲ್ಲ ಫಸ್ಟು. ಎಲ್ಲಿ ಅವರೇ ನಾ ಮುಂದೆ ಇದ್ರೆ ಚೆನ್ನಾಯ್ತಾ? ಇನ್ನ ತಿಂದೇ ಇಲ್ಲ, ಚೆನ್ನಾಗೈತೆ. ಇದು ಫ್ಲೋಟಿಂಗ್ ಪಾನಿಪುರಿ ಅಂತ. ಇದೇನಿದು? ಇದು 4ನೇ ಸ್ಟಾರ್ಟರ್, ಟೊಮೊಟೊ ಅಂತೆ. ತಿನ್ರಿ ಮಮ್ಮಿ. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರ? ನಿಮ್ಗೆ ಯಾಕೆ ಬೇಕದು? ನಾನು ನೋಡಕ್ಕೆ ಸ್ಮಾರ್ಟ್ ಆಗಿದೆ ಕಂದಲೇ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಕೆಂಪೇಗೌಡ ಏರ್ಪೋರ್ಟ್ ಎಷ್ಟು ಕಿಲೋಮೀಟರ್ ಇರ್ಬೋದು ಇಲ್ಲಿಂದ? 7 ಫ್ಲೈಟ್ ಅಲ್ಲಿ 6 ಕಾಣುತ್ತೆ. ಇಲ್ಲೇ ತಲೆ ಮೇಲೆ ಹೋಗ್ತೈತೆ. ನಾವು ಸ್ವಲ್ಪ ವರ್ಷಕ್ಕೆ ಒಂದ್ಸರಿ ಆದ್ರೂ ಗೋವಾಗ ಹೋಗ್ತಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಫೆಮಿಲಿಯರ್. ಇಲ್ಲೇ ತಗೊಂಡ್ಬಿಡ್ತೀರಾ? ಹೊಸಕೋಟೆ, ಶಿರಡಿ, ಗೋವಾ, ಆಮೇಲೆ ಮಂತ್ರಾಲಯ ಎಲ್ಲ ಅಡ್ಡಾಡಿ 400 ಕಿಲೋಮೀಟರ್ ಹೋಗೋದು ಅಂದರೆ ಹೆಚ್ಚು ಕಮ್ಮಿ ನಮ್ಮ 4 ಜನಕ್ಕೆ ಯಾರಿಗೂ ಅದು ಸ್ಟ್ರೈನು ಅದೇನು 400 ಕಿಲೋಮೀಟರ್ ಹೋಗ್ಬೇಕು, ಪ್ರಿಪೇರ್ ಆಗಬೇಕು ಅನ್ನೋದು ಯಾರಿಗೂ ಇಲ್ಲ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು. ಬಟ್ ನೈಟ್ ಹೊತ್ತೆ ಜಾಸ್ತಿ ಕಿಲೋಮೀಟರ್ಸ್ ಕವರ್ ಮಾಡಕ್ ಆಗೋದು. ಬೆಳಿಗ್ಗೆ ಹೊತ್ತಾದ್ರೆ ಬಹಳ ಕಷ್ಟ. ಶಿರಡಿಗೆ ಹೋದಾಗ ಅಕ್ಕ ಎದ್ದಿದ್ರೆ ಇನ್ನೂ ಸ್ವಲ್ಪ ಮಜಾ ಮಾಡಿರ್ಬೋದಾಯ್ತು. ಮತ್ತೆ ಮುಳುಬಾಗ್ಲು ದೋಸೆ ತಿನ್ನೋಣ ಅಂತ ಮತ್ತೆ ಸ್ಟಾಪ್ ಕೊಟ್ಟಿದೀವಿ. ಫುಡ್ಡಿ ಏನ್ ತಿಂತಿದ್ಯಾ? 150ನೇ ಸ್ಟಾಪ್ ಊಟಕ್ಕೆ. ಮುಳುಬಾಗ್ಲು ಪುಡಿ ಮಸಾಲೆ ದೋಸೆ. ನೀವೇನ್ ತಿಂತೀರಿ? ಮುಳುಗೆ ಎಬ್ಸ್ಬಿಡೋಣ ಓಲಿ. ಅವಾಗ ಮುಳುಗಿದ್ರೆ ಹಿಂದ್ಗಡೆಯಿಂದ ಇಷ್ಟು ಖರಾಬಾಗಿ ಇಟ್ಕೊಂಡ್ರೆ ಒಳಿಕೆ ಬರ್ತಾರ. ನೀವೇ ಹೋಗ್ತಿರಲ್ಲಪ್ಪ ಅಂತ ಡಬ್ಬನೇ ಹುಡಿಡ್ಕೊಂಡು ಹೋಗ್ತೀರಾ. ಅಲ್ಲಿ ಗಾಡಿಗಳು ಓಡಿಸ್ರಿ ಸ್ವಲ್ಪ ನೀವುಗಳು. ಆಟಗಳು ಆಡೋದು, ಗಾಡಿಗಳು ತುಳಿಯೋದಲ್ಲ ಅಣ್ಣ. ಗಾಡಿಗಳು ಓಡಿಸಿದ್ರೆ ಗಂಟ್ಸ್ ಅನ್ನೋದಣ್ಣ. ನಿನ್ ಗಾಡಿ ಕೂಡ್ ತಕ್ಷಣ ಗಾಡಿ ಓನರ್ ಆಗಲ್ಲ ಅಣ್ಣ, ಗಾಡಿ ಓಡಿಸ್ಬೇಕಣ್ಣ. ಗಾಡಿಗಳು ಹೇಳಣ್ಣ, ದುಡ್ಡಿರೋ ಯಾವನ್ ಬೇಕಾದ್ರೂ ಇಕ್ತಾನೆ. ಗಾಡಿ ಇಕ್ಕದ್ಮೇಲೆ ಓಡಿಸ್ಬೇಕಣ್ಣ.
ಸನಿಹಕ್ಕೆ ಬಾರೇ ಸರಳ ಸನಿಹಕ್ಕೆ ಬಾರೇ ಸರಳ. ತಿರುಪತಿ ಮೇನ್ ಜಂಕ್ಷನಿಗೆ ಬಂದ್ವಿ. ಓಂ ನಮೋ ವೆಂಕಟೇಶಾಯ. ಆಲ್ಮೋಸ್ಟ್ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತಾ ಇದೀವಿ ನಾವು. ರೂಮ್ ಇಲ್ಲಿ ನಮ್ಗೆ ಅಲಾಟ್ಮೆಂಟ್ ಆಗಿತ್ತು, ಅದು ಹತ್ತತ್ರನೇ ಇದ್ದೀವಿ. ರೂಮ್ ಭಾಳ ಕಮ್ಮಿಗೆ ಸಿಕ್ತು. ಎ ಸಿ ರೂಮ್ ವಿಚ್ ಈಸ್ 900 ರುಪೀಸ್ ಅಷ್ಟೇ. ಈಗ ಜಸ್ಟ್ ತಿರುಪತಿ ರೀಚ್ ಆಗಿ ಲಗೇಜ್ ತಗೊಂಡು ರೂಮ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟು 12:30 12:30 ಹಿರಿಯರು ಬಿಡುವಾಗ್ಲೂ ಅಷ್ಟೇ ತೋರಿಸಿತ್ತು ಟೈಮ್ 12:30 ಅಲ್ಲ. ಎಲ್ಲ ಹೆಂಗ್ ಮಲಗಿದ್ದಾರೆ ಇಲ್ಲಿ. ವಾ ಸಖತ್ತಾಗಿದೆ ರೂಮು. ಬಂದು ರೀಚ್ ಆಗಿ ಇವಾಗ ಮಲಗ್ತೀವಿ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಬೆಟ್ಟ ಹತ್ತಿ ಸಾಯಂಕಾಲ 5 ಗಂಟೆಗೆ ನಮಗೆ ದರ್ಶನ ಇರೋದು. 21 days ಚಾಲೆಂಜ್ ಕಂಟಿನ್ಯೂ ಆಗುತ್ತೆ. ಮತ್ತೆ ನಾಳೆ ಬೆಳಿಗ್ಗೆ ಸಿಗ್ತೀವಿ ಮೆಟ್ಲತ್ತುವಾಗ. They call me OG.